ಕೆಟ್ಟವರೇಕೆ ಒಳ್ಳೆಯದನ್ನು ಮಾಡುವುದಿಲ್ಲ? ಒಳ್ಳೆಯದನ್ನು ಮಾಡುವ ಅವಕಾಶ ದೊರೆತರೂ ಅವರು ಒಳ್ಳೆಯದನ್ನು ಮಾಡಲು ಮುಂದಾಗುವುದಿಲ್ಲ ಏಕೆ? ಇದನ್ನು ಒಂದು ಪುಟ್ಟ ಘಟನೆಯಿಂದ ಅರಿಯೋಣ. ಅರ್ಜುನನು ತನ್ನವರನ್ನು ಕೊಲ್ಲಲು ತನಗೆ ಮನಸ್ಸು ಬರುತ್ತಿಲ್ಲ ಎಂದು ತನ್ನ ಮನದಲ್ಲಿನ ಮಮಕಾರದ ವೇದನೆಗಳನ್ನು ಶ್ರೀಕೃಷ್ಣನಿಗೆ ವಿವರಿಸುತ್ತಾನೆ. ಸಂಜಯನ ಮುಖಾಂತರ ಇದನ್ನೆಲ್ಲ ಆಲಿಸಿದರೂ ಧೃತರಾಷ್ಟ್ರನ ಮನಸ್ಸು ಮಾತ್ರ ಬದಲಾಗಲಿಲ್ಲ. ಅವನು ಮನಸ್ಸು ಮಾಡಿದ್ದರೆ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು. ಆದರೆ ಅಂತಹ ಶ್ರೇಷ್ಠ ಮನಸ್ತತ್ವ ಅವನಿಗಿರಲಿಲ್ಲ. ಇದರಿಂದ ಏನು ತಿಳಿದು ಬರುತ್ತದೆ ಎಂದರೆ, ಧೃತರಾಷ್ಟ್ರನು ದೈಹಿಕವಾಗಿ ಮಾತ್ರವೇ ಅಲ್ಲ, ಮಾನಸಿಕವಾಗಿಯೂ ಕುರುಡನಾಗಿದ್ದನು. ಇಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕಾಗಿರುವುದೇನೆಂದರೆ, ಧೃತರಾಷ್ಟ್ರನ ಪಾಪದ ಫಲವಾಗಿ ಅವನ ದೇಹದಲ್ಲಿನ ಒಂದು ಅಂಗ ವಿಫಲವಾಗಿದ್ದರೂ ಹೇಗೆ ಅವನಿಗೆ ಸದ್ಬುದ್ಧಿ ಬಂದಿಲ್ಲವೋ, ಅದೇ ರೀತಿ ಲೋಕದಲ್ಲಿ ಅನೇಕ ಜನರಿಗೆ ಅವರ ಪಾಪದ ಫಲವಾಗಿ ಯಾವುದೇ ಲೋಪದೋಷಗಳು ಆವರಿಸಿದ್ದರೂ ಅವರಲ್ಲಿನ ದುರ್ಗುಣಗಳು ಮಾತ್ರ ದೂರವಾಗುವುದಿಲ್ಲ, ಸದ್ಗುಣಗಳು ಉದಯವಾಗುವುದೂ ಇಲ್ಲ. ಇದಕ್ಕೆ ಕಾರಣ ಅವರ ದುಷ್ಟ ಸಂಸ್ಕಾರ ಬಲ. ಈ ಕೃತಿಯ 13ನೇ ತುಣುಕು ಮುಂದಿನ ವಿಡಿಯೋದಲ್ಲಿ ಬರಲಿದೆ. ಅದಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.